ಇನ್ನು ಪ್ರಜ್ವಲ್ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡರು ಬಾಂಬ್ ಸಿಡಿಸಿದ್ದಾರೆ. ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಲೈಂಗಿಕ ಹರಣ, ಸೆಕ್ಸ್ ಸ್ಕ್ಯಾಮ್ ಅಷ್ಟೇ ಅಲ್ಲ, ರೇಪ್ ಕೇಸ್, ಆರೋಪಿಯನ್ನು ವಿದೇಶಕ್ಕೆ ಕಳಿಸಿ ರಕ್ಷಿಸುವ ಕೆಲಸ, ಪ್ರಕರಣವನ್ನು ಮುಚ್ಚಾಕೋ ಕೆಲಸ ಬಿಜೆಪಿ ಜೆಡಿಎಸ್ ಮಾಡಿವೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತಾಡಿ ವಿದೇಶಕ್ಕೆ ಹೋಗಿರೋ ಪ್ರಜ್ವಲ್ರನ್ನ ಕರೆಸಿಕೊಳ್ಳಬೇಕಾಗಿದೆ, ಸರ್ಕಾರ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂದಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಸಂತ್ರಸ್ತೆಯರ ರಕ್ಷಣೆ ಮಹಿಳಾ ಆಯೋಗದ ಹೊಣೆ, ಅನೇಕ ದೂರುಗಳು ಬಂದಿರಬಹುದು, ಅದನ್ನು ಬಹಿರಂಗಪಡಿಸೋಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ಈ ಮಧ್ಯೆ ಹಾಸನ ಜಿಲ್ಲಾಧಿಕಾರಿಗೆ ಸತ್ಯಭಾಮ ಅವರು ಹೇಳಿರೋದು ಭಾರಿ ಚರ್ಚೆಗಿದೆ. ಖಾರವಾಗಿ ಹೇಳಿದ್ದಾರೆ. ಅವರು ಮಹಾಭಾರತದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಪಾಪದ ಕೊಡ ತುಂಬಿದಾಗ ಅನ್ನುವಂಥ ಒಂದು ಮಾತಿದೆ. ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪು ಮಾಡೋಕೆ ಅವಕಾಶ ಕೊಟ್ಟ, ಆದರೆ 101 ತಪ್ಪು ಮಾಡೋಕೆ ಅವಕಾಶ ಕೊಡಲಿಲ್ಲ, 100 ಆದ್ಮೇಲೆ 101ಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈಗ ಪ್ರಕರಣ ಸಂಬಂಧ ನಿಸ್ಸಂಶಯವಾಗಿ ಎಲ್ಲ ಸಹಕಾರ ನೀಡ್ತೀವಿ ಅಂತ ಗುಡುಗುವ ಮೂಲಕ ಅಚ್ಚರಿಯನ್ನು ಹೆಚ್ಚಿಸಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ, ಇದು ರೇಪ್ಗೆ ಸಮಾನವಾದಂತಹ 106 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ದೇಶದಿಂದ ಹೊರಗಡೆ ಕಳಿಸ್ಕೊಟ್ಟು ಅವರಿಗೆ ರಕ್ಷಣೆ ಕೊಡ್ತಾ ಇರೋದು ಬಿಜೆಪಿಯವರು ಜೆಡಿಎಸ್ನವರು ಸೇರಿ ಅವರನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಇರೋದ್ರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರ್ಕಾರ ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅವರಿಗೆ ಸಂಪೂರ್ಣವಾದಂತ ಫ್ರೀಡಮ್ ಅನ್ನ ಕೊಟ್ಟಿರ್ತೇವೆ. ಮಹಿಳಾ ಆಯೋಗ ಇರೋದೇ ಸಂತ್ರಸ್ತರ ಪರ. ಅವರು ಯಾವುದೇ ಭಯ ಇಲ್ಲದೆ ನಮ್ಮ ಹತ್ರ ಬಂದು ಹೇಳ್ಕೋಬಹುದು. ಅವ್ರು ಯಾರು ಅಂತ ಅದು ಬಹಿರಂಗ ಆಗೋದಿಲ್ಲ. ಇದು ಸರ್ಕಾರದ ಮೊದಲ ಆದ್ಯತೆ, ಆ ಸಂತ್ರಸ್ತೆಯರ ಭದ್ರತೆ ಮತ್ತು ರಕ್ಷಣೆ. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದ್ಮೇಲೆ 101 ಕೊಡಲ್ಲ. ಅದೇ ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ ಇದು ಕೋರ್ಸು. ಕೆಲವರಿಗೆ ಒಳಗಡೆಗೆ ಯಾವುದೇ ಒಂದು ಬೇಗುದು ಇರುತ್ತೆ. ಇದೇ ಮೇಡಮ್ ಅನ್ಸುತ್ತೆ ಅಲ್ವಾ, ಟ್ರಾನ್ಸ್ಫರ್ ಇವ್ರನ್ನ ಜಿಲ್ಲಾಧಿಕಾರಿಯನ್ನ ಇಲ್ಲಿಂದ ಬದಲಾವಣೆ ಮಾಡಬೇಕು ಅಂತ ಹೇಳೆಲ್ಲ ಬಹಳ ಒತ್ತಡ ಕೇಳಿ ಬಂದಿತ್ತು. ಸೊ ಆ ಕುದಿ ಇರುತ್ತೆ. ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ, ಮಹಾಭಾರತದಲ್ಲಿ ಇರೋದೇ ಅಲ್ವಾ, ಕೃಷ್ಣ ವಿಚಾರದಲ್ಲಿ ಬಂದಿರೋದೇ ಅಲ್ವಾ. ಇನ್ನು ಸಂಸದ ಪ್ರಜ್ವಲ್ ಪ್ರಕರಣ ಪ್ರಸ್ತಾಪಿಸಿ ಮೋದಿ ವಿರುದ್ಧ ಕಲಬುರಗಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಕರ್ನಾಟಕದಲ್ಲಿ ಬಹುದೊಡ್ಡ ವಿವಾದ ಘಟಿಸಿದೆ. ಮೋದಿ ಜೊತೆ ವೇದಿಕೆ ಹಂಚಿಕೊಂಡಿದ್ದ, ಮೋದಿಜಿ ಮತ ಕೇಳಿದ್ದ ಆ ವ್ಯಕ್ತಿ ಸಾವಿರಾರು ಮಹಿಳೆಯರ ಜೊತೆ ದುಷ್ಕೃತ್ಯ ಎಸಗಿದ್ದಾನೆ. ಇಂತಹ ಅಪರಾಧಿ, ಇಂತಹ ರಾಕ್ಷಸ ದೇಶ ಬಿಟ್ಟು ಹೋಗಿದ್ದಾನೆ. ಇದು ಮೋದಿಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಾಂಬಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ತನಿಖೆ ಆಗುತ್ತೆ, ಕಠಿಣ ಶಿಕ್ಷೆ ಆಗಬೇಕು, ಅದನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂದ್ರು. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಬೆಂಗಳೂರಿನ ಎಚ್ಡಿಕೆ ನಿವಾಸ, ಹೊಳೆನರಸೀಪುರ, ಹಾಸನ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಯಿತು. ಈ ಮಧ್ಯೆ ಪ್ರಜ್ವಲ್ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿದ್ರೂ ಸರಿಯೇ, ಭಾರತ ಸರ್ಕಾರ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಅಂತ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ಮಳಿವಾಳ್ ಆಗ್ರಹಿಸಿದ್ದಾರೆ. कर्नाटका में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ। क्या कहते हैं हमारे प्रधानमंत्री इसके बारे में? इस तरह का अपराधी, इस तरह का राक्षस इस देश को छोड़ के चले जाता है। और देश के पूर्व प्रधानमंत्री एच.डी. देवेगौड़ा जी कुछ बोलते हैं या अपनी चुप्पी से समर्थन करते रहेंगे? हम देश के प्रधानमंत्री नरेंद्र मोदी जी आपसे अपील करते हैं, आइए और बोलिए। अगर आप नहीं बोलेंगे तो ये साबित हो जाएगा कि आप पूरी तरह से अपराध और अपराधी को समर्थन दे रहे हैं. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿ, ಒಬ್ಬ ಮಹಿಳೆಯಾಗಿ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಇದ್ರ ಮೇಲೆ SITಯನ್ನ ಫಾರ್ಮ್ ಮಾಡಿದ್ದೀವಿ. ಅದು ತನಿಖೆ ಆಗುತ್ತೆ, ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಅದನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಇನ್ನು ಇದು ಪೂರ್ತಿಯಾಗಿ ರಾಜಕೀಯ ರಾಡಿ ಎಬ್ಬಿಸ್ಬಿಟ್ಟಿದೆ. ವಿಜಯನಗರದ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಗುಸುಗುಸು ಪಿಸು ಎಲ್ಲ ಮಾತನಾಡಿದ್ದಾರೆ. ಅದೇನು ಗುಸುಗುಸುನೋ ಪಿಸುನೋ ಗೊತ್ತಿಲ್ಲ. ಸಿಎಂಗೆ ಮೊಬೈಲ್ ತೋರಿಸಿ ಡಿಕೆ ಶಿವಕುಮಾರ್ ವಿವರಣೆಯನ್ನು ಕೊಟ್ಟಿದ್ದಾರಂತೆ. ಹೌದಾ? ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಕುಮಾರಸ್ವಾಮಿ ಕುಟುಂಬ ಪಕ್ಷ ಏನ್ ಬೇಕಾದ್ರೂ ಹೇಳಿ, ಬಿಜೆಪಿ ನಿಲುವು ಏನು ಅನ್ನೋದು ನನ್ನ ಪ್ರಶ್ನೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಶಿವಮೊಗ್ಗದಲ್ಲಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ದೇವೇಗೌಡರನ್ನ ಅನನ್ಯ ಯಾಕೆ ತರ್ತೀರಾ? ಬಿಜೆಪಿಗೆ ಈ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ. ಇನ್ನು ನಮ್ಮ ಮೈತ್ರಿ ಅಭ್ಯರ್ಥಿಗಳಿಗೆ ತೊಂದರೆ ಆಗಲ್ಲ ಅಂತ ಜೋಶಿ ಅವರು ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಆಗುತ್ತೆ, ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಅಶೋಕ್ ಅವರು, ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಸ್ಟ್ಯಾಂಡ್ ಆಫ್ ಬಿಜೆಪಿ ಅಶೋಕ ನುಂಚ್ಕೊಳ್ಳೋದಲ್ಲ, ವಿಜೇಂದ್ರ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಬಿಜೆಪಿ? ನೆನ್ನೆ ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ. ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ಮೋದಿ ಅವರಿಗೂ ಇದಕ್ಕೂ ಸಂಬಂಧ ಏನು? ಬಿಜೆಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು? ಇದನ್ನು ಅಲ್ಲಿಗೆ ಯಾಕೆ ತಾಳೆ ಹಾಕ್ತೀರಿ? ನೋಡಿ, ಮೊದಲೇದಾಗಿ ಮೈತ್ರಿ ಅಭ್ಯರ್ಥಿಗಳಿಗೆ ಯಾವುದೂ ತೊಂದರೆ ಇಲ್ಲ. ವೈಯಕ್ತಿಕವಾಗಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನು ಪ್ರಕಾರ ಸರ್ಕಾರ ಅವ್ರದ್ದೇ ಇದೆ, ಕ್ರಮ ಕೈಗೊಳ್ಳಿ. ಅದಕ್ಕಿಂತ ಹೆಚ್ಚು ಈಗಿನೇನು ನನಗೇನು ಹೇಳೋದಿಲ್ಲ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಈಗಾಗಲೇ ಸರ್ಕಾರ ಸೊಸೈಟಿ ರಚನೆ ಮಾಡಿದೆ. ಆದ್ರೂ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ.